ಅರ್ಧ ಇಂಚಿಂದ 8 ಇಂಚು ಪೈಪ್ ವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪೀಳಿಗೆಯಿಂದ ಪೀಳಿಗೆ. ಅಂದ್ರೆ ನೀವು ತಗೊಳ್ರಿ, ನೀವು ಮಕ್ಕಳಿರೋವರೆಗೂ ನಾವು ಈ ಪೈಪ್ ನ ಗ್ಯಾರಂಟಿ ಕೊಡ್ತೀವಂತ 1 ಗಂಟೆವರೆಗೂ ಈ ಪೈಪ್ ಹೊಡೆದೋಗಬಾರ್ದು ಅಂತ ಇರುತ್ತೆ. ನಮ್ಮ ಪೈಪ್ ಎಲ್ಲ 100% ಪಾಸ್ ಆಗುತ್ತೆ. ಇವಾಗ ನಮ್ದು ನೀವು ISI ಲ್ಯಾಟ್ರಲ್ ನೀವು ತಗೊಂಡ್ಬಿಟ್ರೆ 10 ರಿಂದ 15 ವರ್ಷ ನಿಮಗೆ 100% ನಮ್ದು ಲ್ಯಾಟ್ರಲ್ ಬಾಳಿಕೆ ಬರುತ್ತೆ. ಇದಾಗೂ 8 ಲೀಟರ್ ಡ್ರಿಪ್ ಅಂತ ಬರ್ತಾವ್ರಿ. ಇದಾಗೂ ಎಲ್ಲ ಲ್ಯಾಬ್ ಚೆಕ್ ಆಗುದ್ರಿ ಪೂರಾ. ಅದಾಗಲೇ ಆಲ್ರೆಡಿ ಇನ್ಬಿಲ್ಟ್ ಆಗಿದೆ ಡ್ರಿಪ್ ಇಲ್ಲಿ. ಅದು ಹೋಲ್ ಆಗ್ತಿದೆ, ಮೇಲೆ 2 ಹೋಲು, ಕೆಳಗೆ 2 ಹೋಲು. ಒಂದು ಪೂರಾ ಕರ್ನಾಟಕ ಅಪ್ರೂವಲ್ ಉಂಟು. ಇದು ಪೇಪರ್ ಲ್ಯಾಟ್ರಲ್ ಅಂತ ಹೇಳ್ತೀವಿ, ಫ್ಲಾಟ್ ಲ್ಯಾಟ್ರಲ್ ಅಂತ ಹೇಳ್ತೀವಿ. ಇದು ಸಮೇತ ನಮ್ಮ ಹತ್ರ ISI ಗುಣಮಟ್ಟದ ಇದೆ. ಇದು ಬರೀ 18 ಮೈಕ್ರಾನ್ ರೀ. ಇದೇ ಗುಣಮಟ್ಟ ಮುಖ್ಯ ರೀ. ಅಂದ್ರೆ ಪ್ರತಿ ಒಂದ್ ಗಿಡಕ್ಕೆ ಪೀಸ್ ಹಾಕ್ಬೋದು ನೀವು. ಇದು ರೆಡಿಯಾಗಿ ಕಟಿಂಗ್ ಬರುತ್ತೆ. ಇವಾಗಿನ ಬರ್ತಿರೋ ಪೈಪು ಪ್ರಾಕ್ಟಿಕಲ್ ಆಗಿ ಲಾರಿ ಅಡಿಯಾಗಿ ಹಾಕಿ ತೋರಿಸ್ತೀನಿ. ಡ್ರಿಪ್ ಪೈಪ್ ನಿಂದ ಹಿಡಿದು ನೆಲಕಾಸ ಮಲ್ಚಿಂಗ್ ಪೇಪರ್ ನಿಂದ ಹಿಡಿದು A to Z ಅಡಿಕೆ ಗಿಡದಾಗ ನೀನು ಹುಲ್ಲೇ ಬೆಳಿಬಾರ್ದಪ್ಪ ಅಂತಂದ್ರ ಮುಂತಾಗ ಅದಕ್ಕೆ ಮುಂತಾಗ ಅಲ್ಸ ಅಂತ ಇರ್ಮೆಟ್ ಬಂದೈತಲ್ಲನ. ರನ್ನ, ಪಂಪ, ಜನ್ನ ಜನಿಸಿರುವ ಸಮಸ್ತ ಕರ್ನಾಟಕದ ರೈತರ ಬಾಂಧವರಿಗೆ ನಮ್ಮ ನಮಸ್ಕಾರ. ನಾವು ಇಲ್ಲಿ ಚಳ್ಳಕೆರೆ ವಿಮಲ್ ಪೈಪ್ಸ್ ಅಂತ ಒಂದು ಇಲ್ಲಿ ಫ್ಯಾಕ್ಟ್ರಿ ಉಂಟು. PVC ಪೈಪು, ಲ್ಯಾಟ್ರಲ್ಲು, ಮಲ್ಚಿಂಗ್ ಪೇಪರು ಮತ್ತು ವೀಡ್ ಮ್ಯಾಟು ಎಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಿಮಗೊಂದ್ಸರಿ ನಮ್ಮ ಫ್ಯಾಕ್ಟ್ರಿನೆಲ್ಲ ಪೂರ ವಿಸಿಟ್ ಮಾಡ್ತೀವಿ. ನಾವು ಯಾವ ಪ್ರಕಾರ ಇಲ್ಲಿ ಉತ್ಪಾದನೆ ಮಾಡ್ತೀವಿ ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ. ಒಂದ್ಸರಿ ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡಿರಿ, ಬಂದು ನೋಡಿರಿ, ಗುಣಮಟ್ಟ ಚೆಕ್ ಮಾಡಿರಿ. ಅದಾದಮೇಲೆ ನೀವು ನಮ್ಮ ಹತ್ರ ಐಟಮ್ನ ಪರ್ಚೇಸ್ ಮಾಡ್ಬೋದು. ನಾವು 30 ವರ್ಷದಿಂದ PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ. ನಮ್ಮಲ್ಲಿ ISI ಗುಣಮಟ್ಟದ ಮಾತ್ರ PVC ಪೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ದೆಲ್ಲ ವಿಮಲ್ ಪೈಪ್ಸ್ ಅಂತ ಬರ್ತವೆ. ಇದಾಗೆ ನಾವು ಅರ್ಧ ಇಂಚಿಂದ 8 ಇಂಚ್ವರೆಗೂ PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದಾಗೆ 4 kg ಮಾಡ್ತೀವಿ, 6 kg ಮಾಡ್ತೀವಿ, 8 kgF ಅಂತ ಮಾಡ್ತೀವಿ, 10 kgF ಅಂತಾನು ಮಾಡ್ತೀವಿ. ಎಲ್ಲ ಗುಣಮಟ್ಟದ ಪೈಪು ನಮ್ಮ ಹತ್ರ ಸಿಗುತ್ತೆ. ನಮ್ದು PVC ಪೈಪು ನಾವು ಎಷ್ಟು ಗುಣಮಟ್ಟದ ಮಾಡ್ತೀವಿ ಅಂದ್ರೆ ರೈತ ಬಾಂಧವರಿಗೆಲ್ಲ ನಾವು ಪೀಳಿಗೆಯಿಂದ ಪೀಳಿಗೆ. ಅಂದ್ರೆ ನೀವು ತಗೊಳ್ರಿ, ನೀವು ಮಕ್ಕಳಿರೋವರೆಗೂ ನಾವು ಈ ಪೈಪ್ ನ ಗ್ಯಾರಂಟಿ ಕೊಡ್ತೀವಂತ ಆ ಗುಣಮಟ್ಟದ ಪೈಪೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ಅದು 30 ವರ್ಷ ಆಗಿದೆ. ಆ 30 ವರ್ಷದಿಂದ ನಮಗೆ ರೈತ ಬಾಂಧವರು ಬಂದು ನಮ್ಗೆ ರಿಸಲ್ಟ್ ಕೊಡ್ತಿದ್ದಾರೆ. ಬೈ ನಿಮ್ ಪೈಪ್ ಚೆನ್ನಾಗಿತ್ತು ಅಂತ. ಅದೇ ಪ್ರಕಾರ ನಾವು PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ನೀವು ಹೋದ್ರೆ ಹಿಂಗೆ ಪೈಪ್ ಪ್ರೆಸ್ ಮಾಡಿ ನೋಡ್ತೀರಾ, ಇದು ಪ್ರೆಸ್ ಆಗಿಲ್ಲ ಅಂದ್ರೆ ಪೈಪ್ ಚೆನ್ನಾಗಿದೆ ಅನ್ಕೊಂತೀರಾ ನೀವು. ನಮ್ ಕಡೆ ಹಂಗಿಲ್ಲ ರೀ. ನಾನ್ ನಿಮಗೆ ಟೆಸ್ಟಿಂಗ್ ಮಾಡಿ ತೋರಿಸ್ತೀನಿ. ಇವಾಗ ನಮ್ಮ ಲ್ಯಾಬಿಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಯಾವ ಗುಣಮಟ್ಟದಾಗೆ ನಾವು ಚೆಕ್ ಮಾಡ್ತೀವಿ ನಮ್ಮ PVC ಪೈಪ್ ಅಂತ. ಆಲ್ರೆಡಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ? ಎಷ್ಟು ಇಂಚ್ ಪೈಪ್ ಸರ್ ಇದು? ಇದು 4 ಇಂಚಿನ ಪೈಪ್ ರೀ. ಇದು ಅರ್ಧ ಇಂಚಿಂದ 8 ಇಂಚು ಪೈಪ್ ವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ರೈತರಿಗೆ ಯಾವ ತರ ಬೇಕಾದ್ರೂ ಸಿಗುತ್ತೆ ಇಲ್ಲಿ? ಸಿಗುತ್ತೆ, ಎಲ್ಲಾ ತರದ ಐಟಮ್ ನಮ್ಮ ಹತ್ರ ಸಿಗುತ್ತೆ. ಬರ್ರಿ, ನಿಮಗೆ ನಾನು ಲ್ಯಾಬಿಗೆ ಕರ್ಕೊಂಡು ಹೋಗ್ತೀನಿ. ಯಾವ ಟೆಸ್ಟ್ ಮಾಡ್ತೀರಾ ಅಂತ ಎಕ್ಸ್ಪ್ಲೈನ್ ಮಾಡಿ ಸರ್. ನೋಡ್ರಿ, ಒಂದು ISI ಅಂತ ನಾವು ಗುಣಮಟ್ಟ ತಗೊಂಡಾಗ ಇದು ಲ್ಯಾಬ್ ಅಂತ ನಿಮಗೆ ಕಾಣ್ತಿದೆ. ಈ ಲ್ಯಾಬ್ ಎಲ್ಲ ಮೇಂಟೈನ್ ಮಾಡ್ಲೇಬೇಕ್ರಿ. ಹೆಂಗಾಗುತ್ತೆ PVC ಪೈಪು ಇದು 4 kg ಅಂತ ನಿಮಗೆ ಕಾಣ್ತಿದೆ. ಇದಕ್ಕೆ 6 kg ಅಂತ ಬರುತ್ತೆ, 10 kg ಅಂತ ಬರುತ್ತೆ. ಇದು kg ಅಂತ ನೋಡಿದ ತಕ್ಷಣ ಅದು ಅಷ್ಟು kg ಬರುತ್ತೆ ಅಂತ ಕ್ವಾಲಿಟಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಂಗಿಲ್ಲ ರೀ. ಇದು KGF ಅಂದ್ರೆ 4 kg ನೀರು ಪ್ರೆಸರ್ ಪಾಸ್ ಆದ್ರೆ ಈ ಪೈಪು ಹೊಡೆದೋಗಲ್ಲ. 6 kg ಅಷ್ಟು ನೀರ್ ಪೈಪು ಪಾಸ್ ಆದ್ರೂ ಅದು ಹೊಡೆದೋಗಲ್ಲ ಅಂತ ಟೆಸ್ಟಿಂಗ್ ಆಗುತ್ತೆ ರೀ. ಇದೆ ನೋಡ್ರಿ, ನಾವೆಲ್ಲ ಲ್ಯಾಬ್ ಎಲ್ಲ ಚೆಕ್ ಮಾಡ್ತೀವಲ್ಲ, ಇದು ನೋಡ್ರಿ, ಇದು ನಮ್ದು ವಿಮಲ್ ಪೈಪು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಾಣ್ತಿದ್ರೆ ವಿಮಲ್ ಪೈಪ್ ಅಂತ. ನೋಡ್ರಿ, ಇದು ನಮ್ದು ಲ್ಯಾಬ್ ಇದೆ, ಟೆಸ್ಟಿಂಗ್ ಇದೆ. ನೋಡ್ರಿ, ಇದು ಹೆಂಗಾಗಿದೆ ನೋಡ್ರಿ. ಇವಾಗ ನಾವು ಚೆಕ್ ಮಾಡ್ತಿದೀವಿ. ಇದಾಗ ಹೆಂಗಾಗುತ್ತೆ, ಈ ಕಡೆ ಮೂಲೆಯಿಂದ ಈ ಕಡೆ ಮೂಲೆಯಿಂದ ನಾವು ಪೂರಾ ಏರ್ ಗಾಳಿ ಕೊಡ್ತೀವಿ ರೀ ಒಳಗೆ. ಆ ಗಾಳಿ ಕೊಟ್ಟು ಅಷ್ಟು KGF, ಇವಾಗ 4 kg ಪೈಪ್ ರೀ. ಅದು 4 kg ಪೈಪ್. ಅದು ಅದಕ್ಕೆ ಅಷ್ಟು ಪ್ರೆಸರ್ ಕೊಡ್ತೀವಿ. ಅಲ್ಲಿವರೆಗೂ ಆ ಪೈಪು ಇಷ್ಟು ಅಂತ ಟೈಮ್ ಇರುತ್ತೆ. 1 ಗಂಟೆವರೆಗೂ ಈ ಪೈಪ್ ಹೊಡೆದೋಗಬಾರ್ದು ಅಂತ ಇರುತ್ತೆ. ನಮ್ಮ ಪೈಪ್ ಎಲ್ಲ 100% ಪಾಸ್ ಆಗುತ್ತೆ ರೀ. ಎಷ್ಟಾದ್ರೂ ಊದ್ಕೊಂಡು ಪೈಪು ಇಲ್ಲಿ ನೋಡ್ರಿ ನೀವು. ಇಲ್ಲಿ ನೋಡ್ರಿ, ಊದ್ಕೊಂಡಿದೆ ಪೈಪ್ ಪೂರ. ಇಲ್ಲಿ ನೋಡ್ರಿ ನೀವು, ನಾನು ಮುಟ್ಟು ತೋರಿಸ್ತೀನಿ ಕ್ಲೀನ್ ನಿಮಗೆ. ಇದು ಹೆಂಗಿದೆ, ಇದು ಹೆಂಗಿದೆ ನೋಡ್ರಿ, ಇಲ್ಲೆಲ್ಲ ಪೂರ ಊದ್ಕೊಂಡಿದೆ. ಇದೇ ಗುಣಮಟ್ಟ ರೀ. ಈ ಗುಣಮಟ್ಟ ಇದ್ದಲ್ಲಿ ನೆಕ್ಸ್ಟ್ ಮತ್ತೆ PVC ಪೈಪ್ ಸಹ ಇನ್ವೆಸ್ಟ್ ಮಾಡೋದು ಯಾವತ್ತೂ ಬೇಕಾಗಲ್ಲ. ಇದೇ ಪ್ರಕಾರ ಇದು ಆಯ್ತು, ನಮ್ದು ವಾಟರ್ ಟೆಸ್ಟಿಂಗ್ ಆಯ್ತು, ಆ ವ್ಯವಸ್ಥೆ ಇರುತ್ತೆ. ಅದೇ ಪ್ರಕಾರ ಇದೆಲ್ಲ ಪೂರ ಟೆಸ್ಟಿಂಗ್ ಇದೆ ನೋಡ್ರಿ. ಎಲ್ಲಾ ಪ್ರಕಾರ ಟೆಸ್ಟಿಂಗ್ ಇಲ್ಲಿ ಬರುತ್ತೆ. ಬೇಸಿಗೆ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಎಲ್ಲಾ ಕಾಲದಾಗೂ ನಮ್ಮ ಪೈಪು ಎಷ್ಟು ವಿಸ್ಟ್ಯಾಂಡ್ ಆಗುತ್ತೆ ಅಂತ ಇದೆಲ್ಲ ನಾವು ಲ್ಯಾಬ್ ಚೆಕ್ ಮಾಡ್ತೀವಿ. ದಯವಿಟ್ಟು ಒಂದ್ಸರಿ ಬರ್ರಿ, ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ರಿ, ಗುಣಮಟ್ಟ ನೋಡ್ರಿ, ನಾವು ಯಾವ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಅಂತ. ಅದಾದ್ಮೇಲೆ ಇಲ್ಲಿಂದ ತಗೊಂಡು ಹೋಗೋ ವ್ಯವಸ್ಥೆ ಮಾಡ್ರಿ. ಆಗ ಚೆನ್ನಾಗ್ ಅನ್ಸಿಲ್ಲ ತಗೊಂಡು ಹೋಗ್ಬೇಡ್ರಿ, ಅಂತದೇನಿಲ್ಲ. ಚೆನ್ನಾಗ್ ಅನ್ಸಿದ್ರೆ ಮಾತ್ರ ನೀವು ಇಲ್ಲಿ ತಗೊಂಡು ಹೋಗ್ಬೋದು. ಹಾಗೆ ಈಗ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಡೀಲರ್ ಥ್ರೂನೇ ಕೊಡ್ತೀರಾ ಇಲ್ಲ ಡೈರೆಕ್ಟ್ ರೈತರು ಬಂದು ನಿಮಗೆ ಸಪ್ಲೈ ಸಿಗುತ್ತಾ ಸರ್? ನಮ್ದು
ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ ರೀ ಆಲ್ ಓವರ್ ಕರ್ನಾಟಕದಾಗೆ ಡೀಲರ್ ನೆಟ್ವರ್ಕ್ ಇದ್ದಾರೆ ಅಗರ್ ಯಾ ಏರಿಯಾ ಸರ್ಟನ್ ಏರಿಯಾ ಅಗರ್ ಇಲ್ಲ ಅನ್ಕೊಳ್ರಿ ನೀವು ಫೋನ್ ಮಾಡ್ತೀರಾ ರೈತರು ಬಾಂಧವರು ಫೋನ್ ಮಾಡ್ತಾರೆ ಆ ಏರಿಯಾ ನಮ್ ಡೀಲರ್ ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಕಳ್ಸೋ ವ್ಯವಸ್ಥೆ ಮಾಡ್ತೀವಿ ರೀ ಫ್ಯಾಕ್ಟ್ರಿಯಿಂದಾನೇ ಕಳಿಸ್ತೀರಾ ಪೂರಾ ಆಲ್ ಓವರ್ ಕರ್ನಾಟಕ ನಾವು ಇಲ್ಲಿಂದ ಕಳ್ಸೋ ವ್ಯವಸ್ಥೆ ಮಾಡ್ತೀವಿ ರೈತರ ಬಾಂಧವರಿಗೆ ಏನು ಡ್ರಿಪ್ಗೆ ಸಂಬಂಧಪಟ್ಟ ಮೆಟೀರಿಯಲ್ ಅನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಾ ಸೊ ಅದೇ ಯಾವ ರೀತಿ ಟೆಸ್ಟಿಂಗ್ ಇರುತ್ತೆ ಸರ್ ನೀವು ನೋಡ್ತಿದ್ದಂಗೆ ಈ ಲ್ಯಾಟ್ರಲ್ಗೂ ಅಷ್ಟೇನೆ ಎಷ್ಟು ಲೈಫ್ ಬರ್ಬೋದು ಏನ್ ಬರ್ಬೋದು ಅಂತ ಒಂದು ಕ್ವಶನ್ ಇರುತ್ತೆ ಇವಾಗ ನಮ್ದು ನೀವು ISI ಲ್ಯಾಟ್ರಲ್ ನೀವು ತಗೊಂಡ್ಬಿಟ್ರೆ 10 ರಿಂದ 15 ವರ್ಷ ನಿಮಗೆ 100% ನಮ್ದು ಲ್ಯಾಟ್ರಲ್ ಬಾಳಿಕೆ ಬರುತ್ತೆ ಅದೇ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ನಾನು ನಿಮಗೆ ತೋರಿಸಿದ್ದೆ ಓಕೆನಾ ಇದೇ ಪ್ರಕಾರ ಇದು ಫೀಜರ್ ಆಗಿರ್ಬೋದು ಫೀಜರ್ ಅಂದ್ರೆ ಏನು ತಣ್ಣಗೆ ಎಷ್ಟು ನಾವು ಅನ್ಕೊಂಡಿಗೆ ಫುಲ್ ತಣ್ಣು ಕ್ಲೈಮೇಟ್ ಇದೆ ಆ ಕ್ಲೈಮೇಟ್ಗೂ ನಮ್ದು ಇದು ಕ್ರ್ಯಾಕ್ ಆಗಲ್ಲ ಓಕೆ ರೀ ಎಷ್ಟು ಬೇಕಾ ಬಿಸಿಲು ಬರ್ಲಿ ಆ ಟೈಮಿಗೆ ಇದು ಕ್ರ್ಯಾಕ್ ಆಗಬಾರ್ದು ಓಕೆ ರೀ ಎಷ್ಟು ಮಳೆ ಬಂದ್ರು ಈ ಏನ್ ಪ್ರಾಡಕ್ಟ್ ಇದೆಯಲ್ಲ ಇದು ಕ್ರ್ಯಾಕ್ ಆಗಬಾರ್ದು ಅಂದ್ರೆ ಚೀಳಬಾರ್ದು ಇದು ನೋಡ್ರಿ ಎಷ್ಟು ಮಟ್ಟಿಗೆ ಇದು ಸ್ಟಿಚ್ ಆಗಿದೆ ಹಾ ಇದೇ ಗುಣಮಟ್ಟ ರೀ ಪೈಪಿಂದು ಒಂದೇ ಸರಿ ಕಟ್ ಆಯ್ತು ಅನ್ಕೊಳ್ರಿ ಲ್ಯಾಟ್ರಲ್ ಅಲ್ಲಿ ಗುಣಮಟ್ಟ ಸರಿ ಇಲ್ಲ ಅಂತ ಕ್ವಾಲಿಟಿ ಇಲ್ಲ ಓಕೆ ರೀ ಒಂದು ISI ಕೋಸ್ಕರ 500 ಪ್ಲಸ್ ಆದ್ರೆ ಮಾತ್ರ ಅದು ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ಇದೇ ನಮ್ದೆಲ್ಲ ಇದು ಏನ್ ISI ಪ್ರಾಡಕ್ಟ್ ಇದೆಲ್ಲ ಇದೆಲ್ಲ 500 ಪ್ಲಸ್ ಮೇಲೆ ಪಾಸ್ ಆಗುತ್ತೆ ಅವಾಗೇ ನಾವು 100% ಕ್ವಾಲಿಟಿ ಮೇಂಟೈನ್ ಮಾಡ್ತಿದೀವಿ ಅಂತ ಗೊತ್ತಾಗುತ್ತೆ ಇದೇ ಪ್ರಕಾರ ಇಲ್ಲಿ ಬರ್ರಿ ಇದು ಡ್ರಿಪ್ ಇದೆ ರೀ ಡ್ರಿಪ್ ಎಲ್ಲ 100% ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ ಇದಾಗೂ 8 ಲೀಟರ್ ಡ್ರಿಪ್ ಅಂತ ಬರ್ತಾವ್ರಿ ಇದಾಗೂ ಎಲ್ಲ ಲ್ಯಾಬ್ ಚೆಕ್ ಆಗುದ್ರಿ ಪೂರಾ 1 ಗಂಟೆನಾಗೆ 8 ಲೀಟರ್ ಮಾತ್ರ ನೀರು ಡಿಸ್ಚಾರ್ಜ್ ಮಾಡ್ಬೇಕ್ರಿ ಅವಾಗ ಮಾತ್ರ ಇದು ISI ಡ್ರಿಪ್ ಅಂತ ನಾವು ಹೇಳ್ತೀವಿ ರೀ ಇದಾಗ ಜಾಸ್ತಿ ಮಾಡಿದ್ರು ISI ಅಲ್ಲ ಕಮ್ಮಿ ಮಾಡಿದ್ರು ISI ಅಲ್ಲ ಇದೇ ಪ್ರಕಾರ ಇವು ಇನ್ಲೈನ್ ರೀ ಇನ್ಲೈನ್ ನಾಗೂ ಇದೇ ಟೆಸ್ಟಿಂಗ್ ಆಗುತ್ರಿ ಒಂದೊಂದು ಡ್ರಿಪ್ ವರೆಗೆ 4 ಲೀಟರ್ ನೀರು ಬರ್ಬೇಕ್ರಿ ಅದಕ್ಕಿಂತ ಜಾಸ್ತಿ ಡಿಸ್ಚಾರ್ಜ್ ಆಗಂಗಿಲ್ರಿ ISI ಗುಣಮಟ್ಟದ ಪೈಪ್ ಬಂತು ಅಂದ್ರೆ 4 ಲೀಟರ್ ಬರ್ಬೇಕ್ರಿ ಅದನ್ನು ಎಲ್ಲ ಪೂರಾ ಕಂಪಲ್ಸರಿ ಟೆಸ್ಟ್ ಮಾಡಿ ನಾವು ಮಾರ್ಕೆಟ್ಗೆ ಕೊಡೋ ವ್ಯವಸ್ಥೆ ಮಾಡ್ತೀವ್ರಿ ಅದಾದ್ಮೇಲೆ ಇಲ್ಲೊಂದು ಐತೆ ನೋಡ್ರಿ ಇವಾಗ ನಾವೆಲ್ಲ ಸೈಜ್ ಮಾಡ್ತೀವಿ 16 mm 12 mm ಮತ್ತು 20 mm ತನಕ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವ್ರಿ ಅದು ಇಲ್ಲೇ ಟೆಸ್ಟಿಂಗ್ ಆಗುತ್ತೆ ನೋಡ್ರಿ ಈ ಕಡೆ ಕೆಳಗೆ ಒಂದು ಮೇಲೆ ಒಂದು ಕನೆಕ್ಟರ್ ಹಾಕ್ತಿವ್ರಿ ಪೀಸು ಓಕೆ ರೀ ಇದು ಅಷ್ಟೇ ಓಪನ್ ಆಗಬಾರ್ದು ನಮ್ದು ಏನು ಓಡಿ ಇದೆ ಐಡಿ ಇದೆಯಲ್ಲ 16 mm 16 mm ಪಕ್ಕ ಬೇಕು 20 mm 20 mm ಬೇಕು 12 mm 12 mm ಬೇಕು ಅದು ಎಲ್ಲ ನಾವು ಹೆಂಗ್ ಚೆಕ್ ಮಾಡ್ತೀವಿ ಇಲ್ಲಿ ಚೆಕ್ ಮಾಡ್ತೀವ್ರಿ ಅವಾಗ ಮಾರ್ಕೆಟ್ ಮತ್ತೆ ಹೋದ್ಮೇಲೆ ಸರಿ ಇಲ್ಲ ಓಡಿ ಸರಿ ಇಲ್ಲ ಲೂಸ್ ಆಗ್ತಿದೆ ಅಂತ ಕಂಪ್ಲೇಂಟ್ ಬರಬಾರ್ದು ಅಂತ ನಾವ್ ಇಲ್ಲೇ ಎಲ್ಲ ಕಂಪಲ್ಸರಿ ಚೆಕ್ ಮಾಡ್ತೀವ್ರಿ ಸರ್ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಸಿಕ್ತು ಅಂದ್ರೆ ನೀವೇನ್ ಆಕ್ಷನ್ ತಗೊಂತೀರಾ ಸರ್ 100% ನಮ್ಮ ಕ್ವಾಲಿಟಿ ಮ್ಯಾನೇಜರ್ ಅಲ್ಲಿ ಬರ್ತಾರೆ ಚೆಕ್ ಮಾಡ್ತಾರೆ ಎಲ್ಲ ನೋಡ್ತಾರೆ ಆಗ ನಮ್ ಕಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇತ್ತು ನಿಮಗೆ ಪೀಸ್ ಟು ಪೀಸ್ ನಾವು ಗ್ಯಾರಂಟಿ ಮಾಡೋ ವ್ಯವಸ್ಥೆ ಚೇಂಜ್ ಮಾಡಿ ಕೊಡ್ತೀವಿ ಇಲ್ಲೇ ಚೆಕಿಂಗ್ ಮಾಡ್ತಾ ಇರ್ತೀರಾ ನೀವು 100% ಚೆಕಿಂಗ್ ಆದ್ಮೇಲೆ ಇಲ್ಲೇ ಹೋಗುತ್ತೆ ಮಾಲ್ ಎಲ್ಲ ಔಟ್ ಸೈಡ್ ಅದಕ್ಕೆ ಮುಂಚೆ ನಾವು ಡಿಸ್ಪ್ಯಾಚ್ ಮಾಡಲ್ರಿ ಸರ್ ಡ್ರಿಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ಸೊ ಯಾವ ತರ ಮಾಡ್ತೀರಾ ಮತ್ತೆ ಎಷ್ಟು ವೆರೈಟಿ ಮಾಡ್ತೀರಾ ಅಂತ ನಮಗೆ ತೋರಿಸ್ಕೊಡ್ತೀರಾ ಸ್ವಲ್ಪ ನಮ್ಮಲ್ಲಿ ನಾವು 12 mm ಮತ್ತೆ 16 mm ಮತ್ತೆ 20 mm ಜೊತೆಗೆ 2 ಟೈಪ್ ಬರ್ತಾವ್ರಿ ಡ್ರಿಪ್ ಗೆ ಒಂದು ಆನ್ಲೈನ್ ಅಂತ ಹೇಳ್ತೀವಿ ಆನ್ಲೈನ್ ಅಂದ್ರೆ ಸ್ಪೇಸಿಂಗ್ ಜಾಸ್ತಿ ಇರೋ ಕಡೆ ದಾಯ ಜಾಸ್ತಿ ಮಾಡ್ತೀವಲ್ಲ ಆ ಕಡೆ ಎಲ್ಲ ಆನ್ಲೈನ್ ಹಾಕ್ತಿವ್ರಿ ಇದಕ್ಕೆ ಮತ್ತೆ ಡ್ರಿಪ್ಪರ್ ಆಗಿರ್ಬೋದು ಇದಕ್ಕೆ ಮೈಕ್ರೋ ಟ್ಯೂಬ್ ಆಗಿರ್ಬೋದು ಇದಕ್ಕೆ ಸ್ಪ್ರಿಂಕ್ಲರ್ ಹಾಕಿ ನಾವು ಇದನ್ನ ಮೇಂಟೈನ್ ಮಾಡ್ತೀವಿ ಇನ್ನೊಂದು ಪೈಪ್ ಬರುತ್ತೆ ಇನ್ಲೈನ್ ಅಂತ ಎಲ್ಲ ಕಡೆ ಒಂದು ಕಾಲಡಿ ಇಲ್ಲ ಒಂದಡಿ ಇಲ್ಲ ಮುಕ್ಕಾಡಿ ಇಲ್ಲ ಒಂದೂವರೆ ಯಾವ ಟೈಪ್ ರೈತರ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ ಇದನ್ನ ಇನ್ಲೈನ್ ಅಂತ ಹೇಳ್ತೀವಿ ರೀ ಇನ್ಲೈನ್ ಅಂದ್ರೆ ಕೃತಕವಾಗಿ ಡ್ರಿಪ್ ನೀರು ಕಂಟಿನ್ಯೂ ಬರುತ್ತೆ ಇದಾಗೆ ನಾವು ಡ್ರಿಪ್ಪರ್ ಹಾಕಿ ಹೋಲ್ ಮಾಡಿ ಓಪನ್ ಮಾಡ್ಬೇಕಾಗುತ್ತೆ ಇದಾಗ ಹಂಗಲ್ಲ ಇದಾಗ ಕೃತಕವಾಗಿ ನೀರು ಕಂಟಿನ್ಯೂ ಬರುತ್ತೆ ಸೊ ರೈತರಿಗೆ ಏನಾದ್ರು ನಮಗೆ ಡಿಸ್ಟೆನ್ಸ್ ಸ್ವಲ್ಪ ಹತ್ರ ಬೇಕು ಇಲ್ಲ ಸ್ವಲ್ಪ ದೂರ ಬೇಕು ಗಿಡಗಳಿಗೆ ಅಂದ್ರೆ ನೀವು ಇನ್ಲೈನ್ ಅಲ್ಲಿ ಮಾಡ್ಕೊಡ್ತೀವಿ ರೀ 100% ನಾವು ಮಾಡ್ಕೊಡ್ತೀವಿ ರೈತರು ಬಾಂಧವರಿಗೆ ಹೆಂಗ್ ಬೇಕು ಯಾವ ಪ್ರಕಾರ ಬೇಕು ನಮ್ ಮ್ಯಾಕ್ಸಿಮಮ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದಾ ಅಂತ ಐಟಮ್ ನಾವು ಮಾಡ್ಕೊಡ್ತೀವಿ ಸರ್ ಈಗ ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ಮಾಡ್ತೀವಿ ಸರ್ ಇವಾಗ ನೀವು ನೋಡ್ಬೋದು ಮಿಷಿನ್ ರನ್ನಿಂಗ್ ಇದೆ ಇವಾಗ ನಾವು ಇನ್ಲೈನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಇದನ್ನ ಡ್ರಿಪ್ಪರ್ ಅಂತ ಹೇಳ್ತೀವಿ ರೀ ಹೌದು ಸರ್ ಇಲ್ಲಿ ನೋಡ್ರಿ ನೀವು ಇಲ್ಲಿ ಡ್ರಿಪ್ಪರ್ ಇದೆ ಡ್ರಿಪ್ಪರ್ ಇದೆ ಈ ಡ್ರಿಪ್ಪರ್ ಸಮೇತ ನಾವು ISI ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ ಡ್ರಿಪ್ಪರ್ ಸಮೇತ ISI ರೀ ಅವಾಗ ಇದು 100% 4 ಲೀಟರ್ ನೀರು ಮಾತ್ರ ಡಿಸ್ಪ್ಯಾಚ್ ಆಗುತ್ತೆ ರೀ ಅದಕ್ಕೇನು ಜಾಸ್ತಿ ಆಗಲ್ಲ ಓಕೆನೆ ಅಗರ್ ಅನ್ಕೊಂಡ್ರಿ ನಾವು ಸ್ವಲ್ಪ ಕಮ್ಮಿ ಕ್ವಾಲಿಟಿ ಹಾಕಿದ್ವಿ ಅಂದ್ರೆ ಲೈಫ್ ಕಮ್ಮಿ ಆಗುತ್ತೆ ರೀ ಓಕೆನಾ ಅದಕ್ಕೋಸ್ಕರ ನಾವು 100% ಏನಿದ್ರು ISI ಮಾತ್ರ ಡ್ರಿಪ್ಪರ್ ಯೂಸ್ ಮಾಡ್ತೀವಿ ರೀ ಇದೇ ಪ್ರಕಾರ ನೀವು ನೋಡ್ತಿರ್ಬೋದು ನಮ್ಮೆಲ್ಲ ಪ್ರೊಡಕ್ಷನ್ ಹೆಂಗ್ ಬರ್ತಿದೆ ಯಾವ ಪ್ರಕಾರ ಬರ್ತಿದೆ ಅಂತ ಹೇಳಿ ಇದೆಲ್ಲ ಮೂವ್ಮೆಂಟ್ ಆಗ್ತಾ ಇದೆ ಎಲ್ಲ ಮೂವ್ಮೆಂಟ್ ಆಗ್ತಿದೆ ಪೂರಾ ಸರ್ ಅದು ಇದನ್ನ ಒತ್ಕೊಳಕೋಸ್ಕರ ಇಲ್ಲಿ ಒಳಗೆ ಹೋಗ್ತಿದೆ ಸರ್ ಡ್ರಿಪ್ಪರ್ ಎಲ್ಲ ಇಲ್ಲಿಂದ ಮೈನ್ ಮೆಟಲ್ ಬರ್ತಿದೆ ಈ ಮೆಟಲ್ ಇಲ್ಲಿ ಬಂತು ಈ ಡ್ರಿಪ್ಪರ್ ಇಲ್ಲಿಂದ ಇನ್ಲೆಟ್ ಆಗಿದೆ ಇನ್ಲೆಟ್ ಆಗಿ ಇಲ್ಲಿ ಸೀದಾ ಒಳಗೆ ಹೋಗಿದೆ ಡ್ರಿಪ್ಪರ್ ಇದು ಆಲ್ರೆಡಿ ಇನ್ಬಿಲ್ಟ್ ಆಗಿದೆ ಆಗ್ಲೇ ಕೂಲಿಂಗ್ ಆಗ್ತಾ ಇದೆ ಇಲ್ಲಿ ಆಲ್ರೆಡಿ ಇವೆಲ್ಲ ಕೂಲಿಂಗ್ ಆಗ್ತಿದೆ ಪೂರ ಎಲ್ಲ
ಅದಾಗಲೇ ಆಲ್ರೆಡಿ ಇನ್ಬಿಲ್ಟ್ ಆಗಿದೆ ಡ್ರಿಪ್ ಇಲ್ಲಿ. ಅದು ಹೋಲ್ ಆಗ್ತಿದೆ. ಓಕೆ. ಮೇಲೆ 2 ಹೋಲು, ಕೆಳಗೆ 2 ಹೋಲು. ಓಕೆ. ಅದು ಇವಾಗ ನಾವು ಬರೀ ಕಣ್ಣಿನ ಕಾಣಲ್ಲ. ಅದು ಮಿಷಿನ್ ಸ್ಲೋ ಆದ್ರೆ ಮಾತ್ರ ಗೊತ್ತಾಗುತ್ತೆ ಹೆಂಗ್ ಹೋಲ್ ಆಗ್ತಿದೆ ಅಂತ. ಓಕೆ. ಇಲ್ಲಿ ನೋಡಿರ್ಬೋದು, ಇಲ್ಲೆಲ್ಲ 300 ಮೀಟರ್. 300 ಮೀಟರ್ ಬಂದ ತಕ್ಷಣ ಕಂಪಲ್ಸರಿ ನಮ್ಮ ಮಿಷಿನ್ ಬಂದಾಗುತ್ತೆ. ಓಕೆ. 300 ಮೀಟರ್ ಬಂದ ತಕ್ಷಣ ಮತ್ತೆ ನೆಕ್ಸ್ಟ್ ಕಾಯಿಲ್, ನೆಕ್ಸ್ಟ್ ಇದಕ್ಕೆ ಕಾಯಿಲ್ ಕೊಟ್ಟು ನಾವು ಜಾಯಿಂಟ್ ಮಾಡ್ತೀವಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಪ್ರಕಾರ ನಾವು ಟೆಸ್ಟಿಂಗ್ ಮಾಡ್ತೀವಿ ಲ್ಯಾಟರಲ್ ನ ಡ್ರಿಪ್ ಅನ್ನ. ಓಕೆ. ಇದೇ ಪ್ರಕಾರ ಬರ್ಬೇಕ್ರಿ. ಇದೇ ಪ್ರಕಾರ ಡ್ರಿಪ್ ಬಂತು ಅಂದ್ರೆ ಅದು ಚೆನ್ನಾಗಿದೆ ಅಂತ. ಓಕೆ. ಅದೇ ಪ್ರಕಾರ ಬಂದಿಲ್ಲ ಅನ್ಕೊಳ್ರಿ, ಸೊ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಸಬ್ಸಿಡಿ ಏನಾದ್ರು ಇದೆಯಾ? ನಮ್ದು ಪೂರ ಕರ್ನಾಟಕ ಅಪ್ರೂವಲ್ ಉಂಟು. ಸಿರಿಕಲ್ಚರು, ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಈ 3 ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ ಓವರ್ ಕರ್ನಾಟಕ ರೈತ ಬಾಂಧವರು ಎಲ್ಲಿ ನಮ್ಮ PVC ನಮ್ದು ಲ್ಯಾಟ್ರಲ್ ಪರ್ಚೇಸ್ ಮಾಡ್ತಾರೋ ಅಲ್ಲೇ ಬಿಲ್ ಕೊಟ್ಟು ಅಲ್ಲೇ ನೀವು ಆರಾಮಾಗಿ ನಮ್ಮ ಸಬ್ಸಿಡಿನೂ ಗೌರ್ಮೆಂಟ್ ತಗೋಬಹುದು. ಅವೇನು ನಿಮಗೆ ಲ್ಯಾಟ್ರಲ್ ತೋರಿಸಿದ್ವಿ ರೌಂಡ್ ಅಂತ ಹೇಳಿ, ಇದಕ್ಕೆ ಫ್ಲಾಟ್ ಅಂತಾನು ಬರುತ್ತೆ. ಓಕೆ. ಓಕೆ, ಇದೊಂದು ಪೇಪರ್ ಲ್ಯಾಟ್ರಲ್ ಅಂತ ಹೇಳ್ತೀವಿ, ಫ್ಲಾಟ್ ಲ್ಯಾಟ್ರಲ್ ಅಂತ ಹೇಳ್ತೀವಿ. ಓಕೆ. ಇದು ಸಮೇತ ನಮ್ಮ ಹತ್ರ ISA ಗುಣಮಟ್ಟದಿದೆ. ಇದಕ್ಕೂ ರೈತ ಬಾಂಧವರು ತಗೊಂಡು ಇದು ಸಬ್ಸಿಡಿ ಬೇಕಾದ್ರೆ ನೀವು ಆರಾಮಾಗಿ ಕ್ಲೈಮ್ ಮಾಡ್ಕೋಬಹುದು. ಡ್ರಿಪ್ ಜೊತೆಗೆ ನೀವು ಮಲ್ಚಿಂಗ್ ಶೀಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ? ನಾವು 2 ಅಡಿಯಿಂದ ಅಗಲ ನಾನು ನಿಮಗೆ ಹೇಳ್ತದ್ದು, 2 ಅಡಿಯಿಂದ 8 ಅಡಿವರೆಗೂ ನಾವು ಮಲ್ಚಿಂಗ್ ಶೀಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಓಕೆ. ಇದರಲ್ಲಿ 15 ಮೈಕ್ರಾನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, 18 ಮೈಕ್ರಾನ್, ಅದಾದ್ಮೇಲೆ 25 ಮೈಕ್ರಾನ್, ಆಮೇಲೆ 30 ಮೈಕ್ರಾನ್, ಆಮೇಲೆ 80 ಮೈಕ್ರಾನ್, ಆಮೇಲೆ 100 ಮೈಕ್ರಾನ್ ವರೆಗೂ ನಾವು ನಮ್ಮ ಮಲ್ಚಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ. ಓಕೆ. ನಮ್ದೇನಿದೆ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ. ಆ ಕಾರಣದಿಂದ ಬೇರೆ ಬೇರೆ ಏರಿಯಾ ಅಂದ್ರೆ ಬೇರೆ ಬೇರೆ ಇಲ್ಲಿಂದ ಹೆಂಗೆ ನಮಗೆ ಕೇಳ್ತಾರೆ ರೈತರು ಬಾಂಧವರು, ನಮಗೆ ಯಾವ ಕ್ವಾಲಿಟಿ ಬೇಕು ಅಂತ, ಆ ಪ್ರಕಾರ ಕ್ವಾಲಿಟಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ. ಇವಾಗ ನೀವು ನೋಡ್ಬೋದು, ದಾಡಂಬ್ರೆ ಆಗಿರ್ಬೋದು, ಇವಾಗ ಕರಿಮಣ್ಸ್ ಆಗಿರ್ಬೋದು. ಇವಾಗ ರೀಸೆಂಟ್ಲಿ ಆಗಿ ನಾವು 80 ಮೈಕ್ರಾನ್ ಮತ್ತೆ 100 ಮೈಕ್ರಾನ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದೀವಿ. ಇಲ್ಲ ಕರಿಮೆಣ್ಸಿಗೆ ಹೋಗ್ತಾವ್ರಿ. ಇವೆಲ್ಲ ಮಲ್ನಾಡ್ ಏರಿಯಾ ರೀ. ಮಲ್ನಾಡ್ ಏರಿಯಾಗೆ ಕರಿಮೆಣ್ಸಿಗೆಲ್ಲ ಕೆಳಗೆ ದಾಯ ಹಾಕಿ 5 ಅಡಿ ಕಟ್ ಮಾಡಿ ಒಂದೊಂದು ಪೀಸ್ ಹಾಕ್ತಾರೆ. ಅದಕ್ಕೋಸ್ಕರ 80 ಮೈಕ್ರಾನ್ 100 ಮೈಕ್ರಾನ್ ಮಾಡ್ತೀವಿ. ನಮ್ಮ ಸೈಡ್ ಬಂದ್ಬಿಟ್ವಿ ಅಂದ್ರೆ ಈ ಟಮಾಟೆ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಕರ್ಬೂಜ ಹಣ್ಣು ಆಗಿರ್ಬೋದು, ಕಾಳಿಂಗಡಿ ಹಣ್ಣು ಆಗಿರ್ಬೋದು, ಅವಕ್ಕೆಲ್ಲ ಟೆಂಪರರಿ ಬೇಕ್ರಿ. ಅಂದ್ರೆ 3 ತಿಂಗಳಿಗೋಸ್ಕರ 2 ತಿಂಗಳಿಗೋಸ್ಕರ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು 18 ಮೈಕ್ರಾನು 25 ಮೈಕ್ರಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ದು ಒಂದು ಗುಣಮಟ್ಟ ಹೆಂಗಿದೆ ಅಂದ್ರೆ, ನಮ್ದು 18 ಮೈಕ್ರಾನ್ ಏನಿದೆಯಲ್ಲ ಮಲ್ಚಿಂಗು 3 ತಿಂಗಳು ಆದ್ಮೇಲೆ ಯೂಸ್ ಆದ್ಮೇಲೆ ಕವರ್ ಸಮೇತ ಹೊರಗೆ ಬರುತ್ತೆ. ನಮ್ದು ಯಾವುದೇ ಪ್ರಕಾರ ಪುಡಿ ಆಗಲ್ಲ. ಯಾಕಂದ್ರೆ ನಾವು 100% ಒರಿಜಿನಲ್ ಕ್ವಾಲಿಟಿನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವ್ರಿ. ಯಾಕಂದ್ರೆ ಕವರ್ ಮತ್ತೆ ಭೂಮಿ ಒಳಗೆ ಹೋದ್ರೆ ನಮಗೆ ಗಿಡ ಕ್ಲೀನ್ ಆಗಿ ಹುಟ್ಟಲ್ರಿ. ಎಷ್ಟು ಪ್ಲಾಸ್ಟಿಕ್ ರೀ ಇದು. ಓಕೆ ರೀ, ಅದು ತೆಗಿಲೇಬೇಕ್ರಿ. ನಾವೆಲ್ಲ ಮಾಲ್ ತೋರಿಸ್ತೀವಿ ಇಲ್ಲಿ ಪೂರ. ಇದು ನೋಡ್ರಿ, ಇದು ಬರೀ 18 ಮೈಕ್ರಾನ್ ರೀ. ನೀವು ನೋಡ್ತಿರ್ಬೋದು, ನೋಡ್ರಿ ಎಷ್ಟು ಸ್ಟಿಚ್ ಆಗ್ತಿದೆ. ಇದೇ ಗುಣಮಟ್ಟ ಮುಖ್ಯ ರೀ. ಅರ್ಧ ಇಲ್ಲ ಸರ್ ಆದ್ರೆ ಅದಿಲ್ಲ ರೀ. ಇದೇ ಗುಣಮಟ್ಟ ಮುಖ್ಯ ರೀ. ವಿತ್ ಹೋಲ್ ಮಲ್ಚಿಂಗ್ ಪೇಪರ್ ಸಿಗುತ್ತೆ. ವಿತ್ ಹೋಲ್ ಅಂದ್ರೆ ಸಿಂಗಲ್ ಹೋಲು ಬರುತ್ತೆ. ಅದು ಒಂದು ಕಾಲಡಿ ಬೇಕಾದ್ರೆ 1 ಕಾಲಡಿ ಇದೆ, ಅದೇ ಕಮ್ಮಿ ಬೇಕಾದ್ರೆ 1 ಅಡಿ ಇದೆ, ಅದೇ ಬೇಕಾದ್ರೆ 1 ಅಡಿ, ಅದಾದ್ ಬೇಕಾದ್ರೆ ನಿಮಗೆ 2 ಅಡಿ ಬೇಕು ಅಂದ್ರೆ ನಾವೆಲ್ಲ ಮಾಡ್ಕೊಡ್ತೀವಿ. ಇದರಲ್ಲಿ ಜಿಗ್ಜಾಗ್ ಅಂತ ನಾವು ಹೋಲ್ ಮಾಡ್ಕೊಡ್ತೀವಿ. ಮತ್ತೆ ಉಳ್ಳಾಗಡ್ಡೆಗೋಸ್ಕರ ಆನಿಯನ್ ಪಂಚಿಂಗ್ ಅಂತ ಬರುತ್ತೆ. ಅದು ಆನಿಯನ್ಗೂ ಯೂಸ್ ಆಗುತ್ತೆ. ಇವಾಗ ರೈತರೆಲ್ಲ ಶೇಂಗಾಗೋಸ್ಕರ ಯೂಸ್ ಮಾಡ್ಯಾರೆ, ಮೂಲಂಗಿಗೆ ಯೂಸ್ ಮಾಡ್ಬೋದು, ಕ್ಯಾರೆಟಿಗೆ ಯೂಸ್ ಮಾಡ್ಬೋದು, ಬೀಟ್ರೋಟಿಗೆ ಯೂಸ್ ಮಾಡ್ಬೋದು. ಅದೇ ಪ್ರಕಾರ ಯಾವ ರೈತರಿಗೆ ಎಂತ ರಿಕ್ವೈರ್ಮೆಂಟ್ ಉಂಟು, ನಿಮಗೆ ಯಾವ ಟೈಪಿನ ಮಲ್ಚಿಂಗ್ ಬೇಕು, ಎಲ್ಲ ಟೈಪಿನ ಮಲ್ಚಿಂಗ್ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ. ಸರ್ ಮಲ್ಚಿಂಗ್ ಶೀಟ್ ಏನಾದ್ರು ಸಬ್ಸಿಡಿ ಏನಾದ್ರು ಇದೆಯಾ ಸರ್? ಹೆಂಗೆ? ಹೌದ್ರಿ, ಇದೆ ರೀ. ಎಲ್ಲಾ ಮಲ್ಚಿಂಗ್ ಶೀಟಿಗೂ ಸಬ್ಸಿಡಿ ಸಿಗುತ್ತೆ. ನಾವ್ ಇವಾಗ ವೀಡ್ ಮ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದೀವಿ. 2 ಅಡಿಯಿಂದ 18 ಅಡಿವರೆಗೂ ಅಗಲವರೆಗೂ ನಾವು ವೀಡ್ ಮ್ಯಾಟ್ ಮಾಡ್ತೀವ್ರಿ. 3 ಟೈಪು ರೈತ ಬಾಂಧವರು ತಮ್ಮ ಹೊಲಕ್ಕೆ ಯೂಸ್ ಮಾಡ್ತಾರ್ರಿ. ಒಂದು ಟೈಪ್ ಬಂದು ಪೀಸ್ ಅಂತ ಬರುತ್ತೆ, ವೀಡ್ ಮ್ಯಾಟ್ ಪೀಸ್. ಅಂದ್ರೆ ಪ್ರತಿ ಒಂದು ಗಿಡಕ್ಕೆ ಪೀಸ್ ಹಾಕ್ಬೋದು ನೀವು. ಇದು ರೆಡಿಯಾಗಿ ಕಟಿಂಗ್ ಬರುತ್ತೆ. ಇದು 1 ಮೀಟರ್ ಬೈ ಮೀಟರ್ ಅಂದ್ರೆ 3 ಕಾಲಡಿ ಬರುತ್ತೆ. ಇದು ನಮ್ಮ ಹತ್ರ 5 ಅಡಿ ಸಿಗುತ್ತೆ, 4 ಅಡಿ ಸಿಗುತ್ತೆ. ಇನ್ನೂ ರೈತ ಬಾಂಧವರಿಗೆ ಸ್ವಲ್ಪ ಡಿಫ್ರೆಂಟ್ ಸೈಜ್ ಬೇಕು ಅಂದ್ರೆ ನಾವು ಮಾಡಿ ಕೊಡ್ತೀವಿ ಅವರಿಗೆ. ಸರ್ಟನ್ ಟೈಮ್ ತಗೊಂತೀವಿ, ಟೈಮ್ ತಗೊಂಡು ಮಾಡಿ ಕೊಡ್ತೀವಿ. ಈ ವೀಡ್ ಮ್ಯಾಟ್ ಅಲ್ಲಿ ನಮ್ಮ ಹತ್ರ 100 GSM ನಾವು ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. 100 GSM ಪ್ಲಸ್ ಇದು ಪ್ಯೂರ್ ವರ್ಜಿನ್ ರೀ. ಓಕೆ ರೀ, ಇದು ಪ್ಯೂರ್ ವರ್ಜಿನ್ 100 GSM ಬರುತ್ತೆ ಕ್ವಾಲಿಟಿ. ಕಡೆ ಬರ್ಬಾರ್ದು ಸರ್, ಹಂಗ್ ಮಾಡ್ಬೋದು ಅಂದ್ರೆ ವೀಡ್ ಮ್ಯಾಟ್ ಹಾಕ್ಬೋದ್ರಿ. ಅದಕ್ಕೋಸ್ಕರ ಅಪ್ರಾಕ್ಸಿಮೇಟ್ 84,000 ಖರ್ಚು ಬರುತ್ತೆ ರೈತ ಬಾಂಧವರಿಗೆ 1 ಎಕರೆಗೆ. ಓಕೆ ರೀ, ಒಂದ್ಸರಿ ಅಷ್ಟು ಖರ್ಚು ಮಾಡಿಬಿಟ್ರೆ ನೆಕ್ಸ್ಟ್ ಬರುವ 4 ಇಂದ 5 ವರ್ಷ ₹1 ಕಳೆ ತೆಗಿಯೋದು, ಕಳೆ ನಾಶಕ ಹೊಡಿಯೋದು, ಇದು 3ರಿಂದ ಮುಕ್ತವಾಗಬಹುದು 100%. ಆಮೇಲೆ ತೇವಾಂಶನೂ ಆರೋದಿಲ್ಲ 100%. ಇದಕ್ಕೆ 40 to 50% ನೀರು ಒಳಗೆ ಹೋಗುತ್ರಿ ಇದರಿಂದ.
ಮಳೆ ನೀರು ಹಿಂಕೊಳ್ಳುತ್ತೆ. ಹೋಗುತ್ತೆ. ಇವಾಗ ನೀವು ನೋಡ್ತಿರ್ಬೋದು, ನಾವು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಅಪ್ ಟು 18 ಅಡಿವರೆಗೂ ನಮ್ಮ ಹತ್ರ ವೀಡ್ ಮ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ. ಓಕೆ. ಇಷ್ಟು ಅಗಲವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇವಾಗಿನ ಬರ್ತಿರೋ ಪೈಪು ವಿಮಲ್ ಅಂತ ನೀವು ನೋಡ್ತಿರ್ಬೋದು. ಹೌದು ಸರ್. ಈ ಪೈಪ್ ನಾನು ಇವಾಗ ತೋರಿಸ್ತೀನಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಲಾರಿ ಅಡಿಯಾಗಿ ಹಾಕಿ ತೋರಿಸ್ತೀನಿ. ಓಕೆ. ನೋಡ್ರಿ, ಲಾರಿ ಪೂರ ಹೋಗ್ತಿದೆ. ದೊಡ್ಡ ಗಾಡಿ ಇದೆ, ಪೈಪ್ ಎಲ್ಲ ಲೋಡಿಂಗ್ ಆಗಿದೆ. ಹೌದು ಸರ್. ನೀವು ನೋಡ್ಬೋದು, ಇದೇ ಮೈನ್ ರೋಡ್ ಅಲ್ಲ, ಸಿ ರೋಡ್ ಅಲ್ಲ, ಹೌದು ಸರ್. ಪೂರ ಮಣ್ ರೋಡ್ ನೋಡ್ರಿ. ಹೌದು. ಕಲ್ಲಿದಾವೆ, ಎಲ್ಲ ಇದಾವೆ. ಅಲ್ಲಿಗೂ ಈ ಪೈಪು ಎಲ್ಲೂ ನಿಮಗೆ ಕ್ರ್ಯಾಕ್ ಆಗ್ತಿಲ್ಲ. ಸೊ ಹೊಡೆದೋಗಿಲ್ಲ, ಅಪ್ಪಚ್ಚಿ ಆಗಿದೆ ಅಷ್ಟೇ. ನೀವು ನೋಡ್ತಿರ್ಬೋದು, ಎಲ್ಲ ಕಡೆ ಕಲ್ಲು ಚುಚ್ಚಿದಾವೆ. ಹೌದು. ನೀವು ನೋಡ್ರಿ, ಎಲ್ಲ ಕಡೆ ಕಲ್ಲು ಚುಚ್ಚಿದಾವೆ. ಆದ್ರೆ ಯಾವುದೇ ಪ್ರಕಾರ ಎಲ್ಲೂ ಮಾರ್ಕ್ ಆಗಿ ಓಪನ್ ಆಗಿಲ್ಲ. ಹೌದು ಸರ್. ಈ ಪೈಪ್ ನ ಮತ್ತೆ ನೀವು ಪೈಪ್ ಲೈನಿಂಗ್ ಹಾಕಿರಿ, ಮತ್ತೆ ಊದ್ಕೊಂಡು ಪೈಪ್ ಆರಾಮಾಗಿ ಅಗಲ ಆಗಿ ನೀರು ಆರಾಮಾಗಿ ಪಾಸ್ ಆಗುತ್ತೆ. ತರೀಕೆರೆಯಲ್ಲಿ ಇಲ್ಲೇ ಸಿದ್ದಾಪುರ ಅಂತ, ಸಿದ್ದಾಪುರದಲ್ಲೇ ಇವತ್ತು ಒಂದು ಫ್ಯಾಕ್ಟ್ರಿ ಆಗೈತೆ. ನಾವು ಮೊದಲೆಲ್ಲ ಚಳ್ಳಕೆರೆ ಅಂಗಡಿಗಳಿಗೆ ಹೋಗಮ್ಮಗೆ ತಾಂತಿದ್ವಿ. ಇವತ್ತು ಡೈರೆಕ್ಟ್ ಹಂಗೆ ಇಲ್ಲೇ ಫ್ಯಾಕ್ಟ್ರಿಗೆ ಹೋಗೋಣ ಅಂತ ಬಂದಿದ್ವಿ. ಇಲ್ಲಿ ಪ್ರತಿಯೊಂದು ಐಟಮ್ನು ಸಿಗುತ್ತೆ. ಡ್ರಿಪ್ ಪೈಪ್ ನಿಂದ ಹಿಡಿದು, ನೆಲಕಾಸ ಮಲ್ಸಿಂಗ್ ಪೇಪರ್ ನಿಂದ ಹಿಡಿದು, A to Z ಅಡಿಕೆ ಗಿಡದಾಗ ನೀನು ಹುಲ್ಲೇ ಬೆಳಿಬಾರ್ದಪ್ಪ ಅಂತಂದ್ರ ಮುಂತಾಗ ಅದಕ್ಕೆ ಮುಂತಾಗ ಅಲ್ಸ ಅಂತ ವೀಡ್ ಮ್ಯಾಟ್ ಬಂದೈತೆ ಅಲ್ಲನ. ಎಲ್ಲ ಉತ್ತಮ ಮಟ್ಟದಿಂದ ಅವರು ನಮಗೆ ಮಾಹಿತಿನೆಲ್ಲ ಕಲೆಕ್ಟ್ ಮಾಡಿ ಇಂತಿಂಥ ಐಟಮ್ ಎಲ್ಲ ನಮಗೆ ಸಿಕ್ತಾವಂತ ಅವ್ರು ನಮಗೆ ಮಾಹಿತಿನೂ ಕೊಟ್ಟರು. ನಾವು ಇವತ್ತು ತಿಳ್ಕೊಂಡಂಗೂ ಆಯ್ತು, ಏನು ಬೇಕಂದ್ರೆ ರೈತರಿಗಾಗ ಅಂತ ಅನುಕೂಲ ಇಲ್ಲೆಲ್ಲನ ಸಿಗುತ್ತೆ. ಎಲ್ಲ A to Z ರೈತರಿಗೆ ಒಂದು ತಂಟೆ ಗಿಡಕ್ಕೆ ಇದು ಮಾಡ್ಬೇಕಂದ್ರೆ ಅದಕ್ಕೆ ಸೂಪರ್ನೂ ಸಿಗುತ್ತೆ. ಓಕೆ. ಒಂದು ದಾಳಿಂಬ್ರೆ ಮಾಡ್ಬೇಕಂದ್ರೆ ಅದಕ್ಕೂ ಸಿಗುತ್ತೆ. A to Z ಅಮ್ಮಂಗೆ ಇಲ್ಲೇ ಫ್ಯಾಕ್ಟ್ರಿಯಿಂದಲೇ ಎಲ್ಲ ರೆಡಿ ಮಾಡಿ ನಮಗೆ ಒಳ್ಳೆ ಒರಿಜಿನಲ್ ಸಾಮಾನೇ ನಮಗೆ ಕನ್ಸಲ್ಟ್ ಮಾಡ್ತಾರೆ ನಮಗೆ. ಓಕೆ.